ಕನ್ನಡದ ಅಭಿಮಾನ ಶೂನ್ಯವನ್ನು ಬಡಿದೆಬ್ಬಿಸಿದ ಶಾಂತ ಕವಿಗಳು ಮರಾಠಿಗರಿಗೆ ಶೆಡ್ಡು ಹೊಡೆದು 14/11/1874ರಲ್ಲಿ ಶ್ರೀ ವೀರನಾರಾಯಣ ಪ್ರಾಸಾದಿಕ ಕೃತಪರ ನಾಟಕ ಮಂಡಳಿ ಎನ್ನುವ ಮೊಟ್ಟಮೊದಲ ಕನ್ನಡದ ನಾಟಕ ಕಂಪನಿಯನ್ನು ಸ್ಥಾಪಿಸಿದರು. ಆದ್ದರಿಂದ ಸರ್ಕಾರ ಆ ನಾಟಕ ಕಂಪನಿಯನ್ನು ಸ್ಥಾಪಿಸಿದ ದಿನಾಂಕ 14/11/1874 ವೃತ್ತಿರಂಗಭೂಮಿ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ವೃತ್ತಿರಂಗಭೂಮಿ ರಂಗಾಯಣ ದಾವಣಗೆರೆ ಇದರ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ ಕಡಕೊಳ್ಳರವರು ಸರ್ಕಾರವನ್ನು ಒತ್ತಾಯಿಸಿದರು. ಅವರು ಇಂದು ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇದರ ಸಭಾಂಗಣದಲ್ಲಿ ವೃತ್ತಿರಂಗಭೂಮಿ ರಂಗಾಯಣ ದಾವಣಗೆರೆ ಹಾಗೂ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ಧಾರವಾಡ ಇದರ ಸಹಯೋಗದೊಂದಿಗೆ ಕನ್ನಡ ವೃತ್ತಿರಂಗಭೂಮಿ ಮತ್ತು ರಾಜ್ಯೋತ್ಸವದ ದಿನಾಚರಣೆಯಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮಂಜಣ್ಣ ಎಂ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ IQAC ಸಂಚಾಲಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ಇದರ ಡಾಕ್ಟರ್ ಭೀಮಪ್ಪ MV ಇವರು ಆಗಮಿಸಿದ್ದರು. ಸದರಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಕಾವ್ಯಶ್ರೀ G ಅವರು ಮಾತನಾಡಿದರು. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂಥ ತೊಪ್ಪಲಕ್ಕೆ ಮಲ್ಲಿಕಾರ್ಜುನ ಗೌಡ, ಕಚೇರಿ ಅಧೀಕ್ಷಕರಾದಂಥ ಶ್ರೀ ಶೇಷಪಾಟಿ ಹಾಗೂ ವಿಶೇಷಾಧಿಕಾರಿಗಳು ವೃತ್ತಿರಂಗಭೂಮಿ ರಂಗಾಯಣ ಶ್ರೀ ರವಿಚಂದ್ರ ಇವರು ಭಾಗವಹಿಸಿದ್ದರು. ಡಾಕ್ಟರ್ ಶ್ರುತಿ ರಾಜ್ ದಾವಣಗೆರೆ ಇವರಿಂದ ರಂಗಗೀತೆಗಳ ಗಾಯನ ನಡೆಯಿತು ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರು ಕನ್ನಡದ ಗೀತೆಗಳನ್ನು ಹಾಡಿ ಮನರಂಜಿಸಿದರು. ತೊಪ್ಪಲಕ್ಕೆ ಮಲ್ಲಿಕಾರ್ಜುನ ಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರೆ ಪ್ರಾಧ್ಯಾಪಕ ಅಶೋಕ್ ರವರು ವಂದನಾರ್ಪಣೆ ಮಾಡಿದರು. ನೀವು ವಚನ ಚಳವಳಿ ಬಗ್ಗೆ ಓದಿರ್ತೀರ. ನೀವು ವಚನ ಚಳವಳಿಯಲ್ಲಿ ಬಹುರೂಪಿ ಚೌಡಯ್ಯ ಅಂತ ಬರ್ತಾರೆ ಒಂದು ಹೆಸರು. ಬಹುರೂಪಿ ಚೌಡಯ್ಯ ಅದನ್ನಲ್ಲ, ಈ ಪ್ರಪಂಚದ ಮೊಟ್ಟ ಮೊದಲ ವೃತ್ತಿರಂಗಭೂಮಿ ಕರ್ಮಿ ಬಹುರೂಪಿ ಚೌಡಯ್ಯ. ಇವತ್ತು ಹುಟ್ಟಿದ್ದಲ್ಲ ರಂಗಭೂಮಿ, ವೃತ್ತಿರಂಗಭೂಮಿ ಹುಟ್ಟಿದ್ದು ವಚನ ಚಳವಳಿ ಕಾಲದಲ್ಲೇ ವೃತ್ತಿರಂಗಭೂಮಿ ಹುಟ್ಟಿದೆ. ಅಂಥ ಅದಕ್ಕೊಂದು ಪ್ರಿಮೇಟಿವ್ ಕ್ಯಾರೆಕ್ಟರ್ ಇತ್ತು ಯಾವುದು ನಮ್ಮ ಬಹುರೂಪಿ ಚೌಡಯ್ಯನವರು. ಆ ಹೆಸರಿಂದ ವೃತ್ತಿರಂಗಭೂಮಿಯ ಸಾಬೀತಾಗ್ತಕ್ಕಂಥ ಇದನ್ನೆಲ್ಲ ನಾವು ಯಾಕೆ ಹೇಳಬೇಕಾಗಿದೆ? ಇದನ್ನು ಬರೆದಿರ್ಬೋದು, ಇವ್ರು ಓದಿರ್ಬೋದು, ಅವ್ರು ಓದಿರ್ಬೋದು, ಆದರೆ ಇವುಗಳು ಮಕ್ಕಳಿದಾರಲ್ಲ ಇವ್ರಿಗೆ ಗೊತ್ತಾಗ್ಬೇಕಾಗಿದೆ ಒಂದು ಎಂಥ ಪರಂಪರೆಯನ್ನು ನಾವು ಬದುಕಿ ಬಂದಿದ್ದೀವಿ ಅಲ್ಲ ಈ ನೆಲದಲ್ಲಿ ಅನ್ನೋದು ನಮಗೆ ಅರ್ಥವಾಗಬೇಕಾಗಿದೆ. ನಮ್ಮ ರಂಗಾಯಣಗಳು ಇತ್ತೀಚೆಗೆ ಹುಟ್ಕೊಂಡಿರ್ತಕ್ಕಂಥದ್ದು ಅವು ಕಳೆದ 35 ವರ್ಷಗಳಲ್ಲಿ. ಅದು ಕೂಡ ಹೇಳ್ತೀನಿ ನಾನು, ದಾವಣಗೆರೆಯಲ್ಲಿ ಡಿಸೆಂಬರ್ ತಿಂಗಳು 1985 ಇಸ್ವಿಯಲ್ಲಿ ಇಲ್ಲಿ ಒಂದು ರಂಗಾಯಣಕ್ಕೆ ಆಯ್ಕೆ ಒಂದು ಇದು ನಡೀತು. ಕೊನೆಯ ಇದು ಮೊದಲು ಧಾರವಾಡದಲ್ಲಾಗಿತ್ತು, ಆಮೇಲೆ ಬೆಳಗಾವಿಲಾಯಿತು, ಆಮೇಲೆ ದಾವಣಗೆರೆ. ಅವೆಲ್ಲವೂ ಕೂಡ ಲಗೇಜ್ ಹಾಕಿ ಇಲ್ಲಿ ದಾವಣಗೆರೆ ತಗೊಂಡ್ಬರ್ತಿದ್ರು. ಮತ್ತು ವಾಪಸ್ ಹೋಗ್ಬೇಕಾದ್ರೆ ಆ ಲಗೇಜನ್ನು ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲವೂ ತೂಕ ಮಾಡಿ ಹಾಕ್ತಾರಲ್ಲ. ಆದ್ರೆ ಒಂದು 3-4 ದೊಡ್ಡ ಚೀಲಗಳಿರ್ತವೆ. ಇದನ್ನು ದಯವಿಟ್ಟು ತೂಕ ಮಾಡಿಬಿಡಿ, ನಿಮ್ಮ ಕೈ ಮುಗಿತೀನಿ, ಎಷ್ಟಾದ್ರೂ ದುಡ್ಡು ಕೇಳಿ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಚೀಲಗಳಲ್ಲಿ ಏನಿರ್ತದೆ ಗೊತ್ತಾ, ಇರ್ತಕ್ಕಂಥದ್ದು ದಾವಣಗೆರೆ ಜನ ದುಡ್ಡು ಕೊಟ್ಟು ನಾಟಕಗಳನ್ನೆಲ್ಲ ಆ ದುಡ್ಡು ಹಣದಲ್ಲಿರ್ತವೆ. ಅಂದ್ರೆ ದಾವಣಗೆರೆ ಜನ ಮತ್ತೊಂದು ಮಾತು, ಹಾಗಾಗಿ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಹೇಳ್ತಾರೆ. ಸೊ ಒಬ್ಬರೇ ಹೆಣ್ಮಗಳಿಂದ ಅಷ್ಟು ಬದಲಾವಣೆ ಆಗುತ್ತೆ ಅಂದ್ರೆ ಎಲ್ಲರೂ ಇರೋರು ಹೆಣ್ಣು ಮಕ್ಕಳೇ. ಹಾಗಾಗಿ ನಮ್ಮ ಕೈ ಎಲ್ಲರೂ ಜೋಡಿಸಿದ್ರೆ ಇಡೀ ರಾಜ್ಯ ದೇಶನೇ ಬದಲಾವಣೆ ಮಾಡ್ಬೋದು. ಅದು ಒಂದು ರೀಸನ್ಗೆ ಪದೇ ಒಳ್ಳೊಳ್ಳೆ ನದಿ ನನಗೆ ಕ್ಷಿತಿ ಪಾವನ ಆದಿ ನದಿ ನನಗೆ ಕ್ಷಿತಿ ಪಾವನ ಮುದದಿ ನೀಡಿದೆ ಬರೆಯು
ವಿಮಲ ರಥಾಂಗ ಆ ಸೋರಿಕೆಗೆ ನಾವು ಉತ್ತಮವಾಗಿ ಕಂಡು ಸಹ ನಮ್ಮಲ್ಲಿರುವಂತಹ ಮನಸ್ಸಿನ ವಿಕಾರಗಳನ್ನ ಹೋಗಲಾಡಿಸಲಿಕ್ಕೆ ಈ ರೀತಿಯ ಕಲೆಗಳು ತುಂಬಾ ಒಂದು ಪರಿಣಾಮವನ್ನು ಬೀರುತ್ತವೆ. ವಿಶೇಷವಾಗಿ ನಾಟಕ ಅದೊಂದು ದೃಶ್ಯ ಮಾಧ್ಯಮ, ಸಿನಿಮಾ ರೀತಿಯಾಗಲಿ ಧಾರಾವಾಹಿ ರೀತಿಯಾಗಲಿ ಯಾವುದೇ ತಿದ್ದುಪಡಿ ಆಗಲಿ ರೀಟೇಕ್ ಆಗಲಿ ಅಥವಾ ಮತ್ತೊಮ್ಮೆ ಅನ್ನೋ ರೀತಿಯಾಗಿ ಇರಲ್ಲ. ಈ ನಾಟಕದಲ್ಲಿ ಅಲ್ಲೇ ಕಲಿಬೇಕು, ಅಲ್ಲೇ ಪ್ರಸ್ತುತಿಯನ್ನ ಪಡಿಸಬೇಕು. ಯಾವುದೇ ಒಂದು ಕೃತ್ರಿಮತೆ ಈ ನಾಟಕ ಆಗಿರೋದ್ರಿಂದ ಬಹುಶಃ ಈ ಗಂಡು ಕಲೆ ಅಂತ ನಾವು ಏನಂತೀವೋ ಈ ವೃತ್ತಿ ರಂಗಭೂಮಿ ಯಾವ ಸಿನಿಮಾಗಳಾಗಲಿ, ಈಗ ಎಲ್ಲರೂ ಹೇಳಿದ್ರು, ಮಲ್ಲಿಕಾರ್ಜುನ ಸರ್ ಹೇಳಿದ್ರು, ಮತ್ತೆ ಕಾವ್ಯಶ್ರೀ ಮೇಡಮ್ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಬಹುಶಃ ಯಾವುದೇ ಸಿನಿಮಾದ ಆಕ್ಟರ್ ಆಗಲಿ ಮೊದಲೆಲ್ಲ ಬಂದಿರ್ತಕ್ಕಂಥವ್ರು ರಂಗಭೂಮಿಯಿಂದನೇ. ಯಾವ ಈಗ ಏನಾದರೂ ಸಿನಿಮಾಗಳು ಆಕ್ಟರ್ಗಳು ಫಾಲೋ ಮಾಡ್ತಾ ಇದಾರೆ ಅಂದ್ರೆ ಹಿಂದಿನವ್ರನ್ನೇ. ಆ ಹಿಂದಿನವ್ರದ್ದು ಅಂತಂದ್ರೆ ಮೂಲವಾಗಿರ್ತಕ್ಕಂಥದ್ದು ವೃತ್ತಿ ರಂಗಭೂಮಿ. ಇದು ಗಂಡು ಕಲೆ. ಇಂಥ ಗಂಡು ಕಲೆಯನ್ನ ಪೋಷಿಸ್ತಕ್ಕಂಥವ್ರು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಈಗ ರಂಗಭೂಮಿಯನ್ನ ಮತ್ತು ಕನ್ನಡವನ್ನ ಕಟ್ಟದಂತ ಒಬ್ಬ ದೊಡ್ಡ ಚೇತನ ಸಕ್ಕರೆ ಬಾಳಾಚಾರ್ಯ. ಆ ಕಾರಣಕ್ಕೆ ಅವರನ್ನು ಗೌರವಿಸಿದ್ರೆ ಕನ್ನಡವನ್ನು ಗೌರವಿಸಿದಂಗೆ ಅಂತ ಅದಕ್ಕೆ ಅರ್ಥಬೇಕು, ಮತ್ತಿನ್ನೇನು ಅಲ್ಲ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಮರಾಠಿ ರಂಗಭೂಮಿ ಕರ್ನಾಟಕದೊಳಗೆ ವಿಜೃಂಭಿಸುವ ಸಂದರ್ಭದೊಳಗೆ ಅವ್ರು ಹೇಳಿದರು, ಕನ್ನಡ ನಾಟಕಗಳನ್ನು ಬರೆಯೋದ್ರ ಮೂಲಕ ಕನ್ನಡವನ್ನು ಕಟ್ಟುವಂತ ಕೆಲಸ ಮಾಡಿದ್ದಾರೆ. ನೋಡಿ, ಅವರೇನು ಬಾವಟ್ ಹಿಡಿಲಿಲ್ಲ, ಜೈಕಾರ ಹೇಳಿಲ್ಲ. ಇದು ಬಹಳ ಮುಖ್ಯವಾದಂಥದ್ದು. ಬಾವಟ್ ಹಿಡಿದು ಜೈಕಾರ ಹೇಳೋದ್ರ ಮೂಲಕ ಕನ್ನಡ ಉಳಿಯಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಲ್ವಾ. ಅದಕ್ಕೆ ಕನ್ನಡ ಉಳಿಬೇಕು ಅಂದ್ರೆ ಕನ್ನಡಿಗರು ಉಳಿಬೇಕು, ಕನ್ನಡಿಗರು ಉಳಿಬೇಕು ಅಂದ್ರೆ ಕನ್ನಡಿಗರಿಗೆ ಬದುಕು ಕೊಡ್ಬೇಕು ಕನ್ನಡ. ಅವಾಗ ಕನ್ನಡ ತನಗೆ ತಾನೇ ಉಳಿತದೆ ಅನ್ನೋದು ನನ್ನ ತಿಳುವಳಿಕೆ.